ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಬರ್ತಾ ಇದ್ವಿ. 241ನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು, ಅಂದರೆ HP ಬ್ಲಾವಟಸ್ಕಿ ಮತ್ತು HS ಆಲ್ಕಾಟ್ ಇವರಿಬ್ಬರು ಸೇರಿ ಏನು ಮಾಡ್ತಾರಪ್ಪ ಅಂದರೆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. HP ಬ್ಲಾವಟಸ್ಕಿ ಅವರು ಯಾರಪ್ಪ ಅಂದರೆ ರಷ್ಯಾದ ಮಹಿಳೆ ಯಾರು? HP ಬ್ಲಾವಟಸ್ಕಿ. ಅದೇ ರೀತಿಯಾಗಿ HS ಆಲ್ಕಾಟ್ ಅವರು ಯಾರಪ್ಪ ಅಂದರೆ ಇವರು ಅಮೇರಿಕಾ ದೇಶದವರು. ಯಾವ ದೇಶ? ಅಮೇರಿಕಾ ದೇಶದವರು. ಇವರು ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಏನು ಮಾಡ್ತಾರೆ? ಥಿಯೋಸಾಫಿಕಲ್ ಸೊಸೈಟಿಯನ್ನು 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಯನ್ನು ಹೊರಡಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಅನಿ ಬೆಸೆಂಟ್ರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಎರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಮುಂದಿನ ಪ್ರಶ್ನೆ, ಅನಿ ಬೆಸೆಂಟರು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಎಲ್ಲಿ ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬನಾರಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಅನಿ ಬೆಸೆಂಟ್ರವರು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಈ ಸೆಂಟ್ರಲ್ ಹಿಂದೂ ಕಾಲೇಜ್ ಪ್ರಸ್ತುತವಾಗಿ ಏನೆಂದು ಹೆಸರುವಾಸಿಯಾಗಿದೆ ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಂದು ಹೆಸರುವಾಸಿಯಾಗಿದೆ. ಹಿಂದೂ ಯೂನಿವರ್ಸಿಟಿ ಎಂದು ಹೆಸರುವಾಸಿಯಾಗಿದೆ. ಯಾವುದು? ಸೆಂಟ್ರಲ್ ಹಿಂದೂ ಕಾಲೇಜ್. ಇದನ್ನು ಸ್ಥಾಪಿಸಿದವರು ಅನಿ ಬೆಸೆಂಟ್ರು. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಅನಿ ಬೆಸೆಂಟ್ರು ಏನಾಗಿದ್ರಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಎಷ್ಟರಲ್ಲಪ್ಪ ಅಂದರೆ 1917ರಲ್ಲಿ. ಯಾವ ಕಾಂಗ್ರೆಸ್ ಅಧಿವೇಶನ ಅಂದರೆ 1917ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಯಾವ ಕಾಂಗ್ರೆಸ್ ಅಧಿವೇಶನ? ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅನಿ ಬೆಸೆಂಟ್ರು ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ ಸರೋಜಿನಿ ನಾಯ್ಡು ಅವರು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರಾಗಿದ್ದರು. ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು? ಸರೋಜಿನಿ ನಾಯ್ಡು. ಎಷ್ಟರಲ್ಲಪ್ಪ ಅಂದರೆ 1925ರ ಕಾನ್ಪುರ್ ಕಾಂಗ್ರೆಸ್ ಅಧಿವೇಶನ. 1925ರ ಕಾನ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ 1924ರ ಕಾಂಗ್ರೆಸ್ ಅಧಿವೇಶನ, ಇದು ಯಾವುದಪ್ಪ ಅಂದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಯಾರು? ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂದರೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಎಷ್ಟರಲ್ಲಿ? 1924ರಲ್ಲಿ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಶ್ರೀ ನಾರಾಯಣ ಗುರು ಅವರು. ಶ್ರೀ ನಾರಾಯಣ ಗುರು ಅವರು ಏನು ಮಾಡ್ತಾರೆ ಅಂದರೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಎಷ್ಟರಲ್ಲಿ ಸ್ಥಾಪಿಸ್ತಾರೆ ಅಂದರೆ 1903ರಲ್ಲಿ. ಎಷ್ಟರಲ್ಲಿ? 1903ರಲ್ಲಿ. ಶ್ರೀ ನಾರಾಯಣ ಗುರು ಅವರ ಬಗ್ಗೆ ನೋಡ್ತಾ ಬರೋದಾದರೆ ಇವರ ಜನನ 1854ರಲ್ಲಿ. ಎಲ್ಲಪ್ಪ ಅಂದರೆ ಕೇರಳ ರಾಜ್ಯದ ತಿರುವಾಂಕೂರ್ನಲ್ಲಿ ಜನಿಸ್ತಾರೆ. ಯಾವ ಸಮುದಾಯದಲ್ಲಿ ಜನಿಸ್ತಾರಪ್ಪ ಅಂದರೆ ಏಳವ ಎಂಬ ಸಮುದಾಯದಲ್ಲಿ ಜನಿಸ್ತಾರೆ. ನೋಡಿ ಫ್ರೆಂಡ್ಸ್, ಶ್ರೀ ನಾರಾಯಣ ಗುರು ಅವರು ಕೇರಳ ರಾಜ್ಯದ ತಿರುವಾಂಕೂರ್ ಎಂಬ ನಗರದಲ್ಲಿ ಏಳವ ಸಮುದಾಯದಲ್ಲಿ 1854ರಲ್ಲಿ ಜನಿಸ್ತಾರೆ. ಹೌದಾ? ಇವ್ರು ಏನು ಮಾಡ್ತಾರೆ? ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು 1903ರಲ್ಲಿ ಸ್ಥಾಪಿಸ್ತಾರೆ. ಮುಂದಿನ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮುಂಡರಗಿಯ ನಾಯಕತ್ವವನ್ನು ವಹಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಭೀಮರಾವ್. ಮುಂಡರಗಿಯ ಭೀಮರಾವ್ರು ಏನು ಮಾಡ್ತಾರೆ? 1857ರ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಸಮಯದಲ್ಲಿ ಮುಂಡರಗಿಯ ನಾಯಕತ್ವವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ನಾನಾ ಸಾಹೇಬ್ ಅವರು ಯಾವ ನಗರದ ನಾಯಕತ್ವವನ್ನು ವಹಿಸಿದ್ರು ಅಂದರೆ ಕಾನ್ಪುರದ ನಾಯಕತ್ವವನ್ನು ವಹಿಸಿದ್ರು. ಯಾರು? ನಾನಾ ಸಾಹೇಬ್ ಅವ್ರ ಜೊತೆ ಇನ್ನೊಬ್ಬರು ಯಾರಪ್ಪ ಅಂದರೆ ತಾಂತ್ಯಾ ಟೋಪೆ ಅವರು ಕೂಡ ಕಾನ್ಪುರದ ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿಯಾಗಿ ನರಗುಂದದ ಯಾರು ನಾಯಕತ್ವ ವಹಿಸಿದ್ರು ಅಂದರೆ ಬಾಬಾ ಸಾಹೇಬ್ ಅವರು ನರಗುಂದದ ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮ ಅವರು ಕಿತ್ತೂರಿನ ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿಯಾಗಿ ಝಾನ್ಸಿಯ ನಾಯಕತ್ವವನ್ನು ವಹಿಸಿದವರು ರಾಣಿ ಲಕ್ಷ್ಮೀಬಾಯಿ. ಯಾರು? ರಾಣಿ ಲಕ್ಷ್ಮೀಬಾಯಿ. ಹೌದಾ?
ಅದೇ ರೀತಿಯಾಗಿ ಲಕ್ನೋ, ಯಾವುದು ಲಕ್ನೋ, ಲಕ್ನೋದ ನಾಯಕತ್ವವನ್ನು ಯಾರು ವಹಿಸಿದ್ರಪ್ಪ ಅಂದರೆ ಬೇಗಂ ಹಜರತ್ ಮಹಲ್ ಅವರು ಏನು ಮಾಡಿದ್ರು, ಲಕ್ನೋದ ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿಯಾಗಿ ಬಿಹಾರ್ನ ನಾಯಕತ್ವವನ್ನು ವಹಿಸಿದವರು ಕುಂವರ್ ಸಿಂಗ್, ಯಾರು ಕುಂವರ್ ಸಿಂಗ್ ಅವರು ಬಿಹಾರ್ನ ನಾಯಕತ್ವವನ್ನು ವಹಿಸಿದ್ರು. 1905ರಲ್ಲಿ ಬಂಗಾಳವನ್ನು ಯಾರು ವಿಭಜಿಸಿದರು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಅವರು ಏನು ಮಾಡ್ತಾರಪ್ಪ ಅಂದರೆ 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಬಂಗಾಳವನ್ನು ವಿಭಜಿಸಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡ್ತಾರೆ. ಪೂರ್ವ ಬಂಗಾಳ ಅಂದರೆ ಪ್ರಸ್ತುತ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ ಅಂದರೆ ಈಗ ಭಾರತದಲ್ಲಿ ಕಂಡುಬರುವಂಥ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ. ಹೌದಾ? ಇದನ್ನು ಯಾರು ವಿಭಜಿಸ್ತಾರೆ? ಲಾರ್ಡ್ ಕರ್ಜನ್ ಅವರು ವಿಭಜಿಸ್ತಾರೆ. ನೆಕ್ಸ್ಟ್, ಬಂಗಾಳದ ವಿಭಜನೆ ರದ್ದುಗೊಂಡದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಅವರು ಏನು ಮಾಡ್ತಾರೆ? ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ಬರೆದವರು? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಬಂಗಾಳದ ವಿಭಜನೆಯಾದ ಸಂದರ್ಭದಲ್ಲಿ, ಅಂದರೆ 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಆಗ್ತೈತಿಲ್ಲ, ಆ ಸಂದರ್ಭದಲ್ಲಿ ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ಬರೀತಾರೆ. ಹೌದಾ? ಅವಾಗ ಯಾಕೆ ಬರೀತಾರಪ್ಪ ಅಂದರೆ ಬಂಗಾಳ ಏನು ವಿಭಜನೆಗೊಂಡಾಗ ಎಲ್ಲರೂ ಸ್ನೇಹಿತರಂಗಿದ್ವಿ, ತದನಂತರ ಅಲ್ಲಿರುವಂಥ ಘಟನೆ ಏನೇನು ನಡೀತೇವಲ್ಲ ಅದರ ಕುರಿತಾಗಿ ಒಂದು ಗೀತೆಯನ್ನು ರಚಿಸ್ತಾರೆ. ಈ ಗೀತೆ ಅಮರ್ ಸೋನಾರ್ ಬಾಂಗ್ಲಾ ಪ್ರಸ್ತುತ ಏನಾಗಿದೆಯಪ್ಪ ಅಂದರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯಾಗಿದೆ. ಹೌದಾ? ಭಾರತ ಮತ್ತು ಬಾಂಗ್ಲಾದೇಶ ಎರಡಕ್ಕೂ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇವರ ಗೀತಾಂಜಲಿ ಕೃತಿಗೆ, ಯಾವ ಕೃತಿ? ಗೀತಾಂಜಲಿ ಕೃತಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಅಂದರೆ ಏಷ್ಯಾದಲ್ಲಿ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್. ಮುಂದಿನ ಪ್ರಶ್ನೆ, ವಂದೇ ಮಾತರಂ ಎಂಬ ಹಾಡನ್ನು ರಚಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಬಂಕಿಮ್ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಎಂಬ ಹಾಡನ್ನು ರಚಿಸ್ತಾರೆ. ಇವರು ಆನಂದ ಮಠ ಎಂಬ ಕೃತಿಯನ್ನು ಕೂಡ ಬರೀತಾರೆ. ಯಾವ ಮಠ? ಆನಂದ ಮಠ. ಇವರು ಬರೆದಂಥ ಆನಂದ ಮಠ ಕೃತಿಯಲ್ಲಿ ಈ ವಂದೇ ಮಾತರಂ ಎಂಬ ಹಾಡು ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬುದು ಯಾರ ಘೋಷಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಬ್ರಿಟಿಷರ ವಿರುದ್ಧ ಘೋಷಣೆಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಘೋಷಣೆ ವಾಕ್ಯ ಏನಾಗಿತ್ತಪ್ಪ ಅಂದರೆ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸರು ನೀಡಿದ ಘೋಷಣೆಯಾಗಿದೆ. ಅದೇ ರೀತಿಯಾಗಿ ಭಗತ್ ಸಿಂಗ್ ಅವರು ನೀಡಿದ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ನೀಡ್ತಾರೆ. ಏನಪ್ಪ ಅಂದರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯನ್ನು ಯಾರು ನೀಡ್ತಾರೆ? ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್, ವಂದೇ ಮಾತರಂ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು? ಯಾರು ಪ್ರಾರಂಭಿಸ್ತಾರೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಘೋಷ್. ಯಾರು? ಅರವಿಂದ್ ಘೋಷ್ ಅವರು ಏನು ಮಾಡ್ತಾರೆ? ವಂದೇ ಮಾತರಂ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ಬಾಲ್ ಗಂಗಾಧರ್ ತಿಲಕ್ ಅವರು, ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು ಕೇಸರಿ ಮತ್ತು ಮರಾಠ ಎಂಬ ಎರಡು ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ. ಕೇಸರಿ ಮತ್ತು ಮರಾಠ. ಕೇಸರಿ ಎಂಬುದು ಮರಾಠಿ ಭಾಷೆಯ ಪತ್ರಿಕೆ ಆದರೆ ಮರಾಠ ಎಂಬುದು ಇಂಗ್ಲಿಷ್ ಭಾಷೆಯ ಪತ್ರಿಕೆಯಾಗಿತ್ತು. ಪಂಜಾಬಿನ ಸಿಂಹ ಎಂದೇ ಜನಪ್ರಿಯರಾದವರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಅವರು ಪಂಜಾಬಿನ ಸಿಂಹ ಎಂದೇ ಜನಪ್ರಿಯರಾಗಿದ್ದರು. ಮುಂದಿನ ಪ್ರಶ್ನೆ, ಮುಸ್ಲಿಂ ಲೀಗ್ ಸ್ಥಾಪನೆಗೊಂಡದ್ದು ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ 1906ರಲ್ಲಿ ಏನಾಗುತ್ತೆ ಅಂದರೆ ಮುಸ್ಲಿಂ ಲೀಗ್ ಬಾಂಗ್ಲಾದೇಶದ ಢಾಕಾ ನಗರದಲ್ಲಿ ಸ್ಥಾಪನೆಯಾಗುತ್ತೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಸರ್ ಆಗಾ ಖಾನ್. ಯಾರು? ಸರ್ ಆಗಾ ಖಾನ್ ಮತ್ತು ಸಲೀಮುಲ್ಲಾ ಮತ್ತು ಇತರರು ಸೇರಿ ಏನು ಮಾಡ್ತಾರೆ? ಮುಸ್ಲಿಂ ಲೀಗನ್ನು 1906ರಲ್ಲಿ ಬಾಂಗ್ಲಾದೇಶದ ಢಾಕಾನಲ್ಲಿ ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್,
ಸೂರತ್ ಒಡಕು ಉಂಟಾದದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1907. 1907ರಲ್ಲಿ ಸೂರತ್ ಒಡಕು ಉಂಟಾಗುತ್ತೆ. ಈ ಸೂರತ್ ಒಡಕು ಅಂದರೆ ಏನಪ್ಪ ಅಂದರೆ 1907ರಲ್ಲಿ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂದರೆ ರಾಸ್ ಬಿಹಾರಿ ಬೋಸ್. ಯಾರು? ರಾಸ್ ಬಿಹಾರಿ ಬೋಸ್ ಅವರು ಏನು ಮಾಡಿದ್ರು? ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರು ಅಧ್ಯಕ್ಷತೆ ವಹಿಸಿದಾಗ ಕಾಂಗ್ರೆಸ್ ಏನಾಗುತ್ತೆ? ಇಬ್ಬಾಗ ಆಗುತ್ತೆ. ಅದನ್ನೇ ಸೂರತ್ ಒಡಕು ಅಂತ ಕರೀತಾರೆ. ಕಾಂಗ್ರೆಸ್ ಇಬ್ಬಾಗ ಅಂದರೆ ಮಂದಗಾಮಿ ಮತ್ತು ತೀವ್ರಗಾಮಿಗಳು ಮಂದಗಾಮಿ ಮತ್ತು ತೀವ್ರಗಾಮಿಗಳು ಏನಾಗ್ತಾರೆ? ಇಬ್ಬಾಗ ಆಗುತ್ತೆ. ನೆಕ್ಸ್ಟ್, ರೌಲತ್ ಕಾಯ್ದೆ ಜಾರಿಯಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1919. 1919ರಲ್ಲಿ ರೌಲತ್ ಕಾಯ್ದೆ ಏನಾಗುತ್ತೆ? ಜಾರಿಯಾಗುತ್ತೆ. ಜಲಿಯನ್ ವಾಲಾಬಾಗ್ ಎಂಬ ಸ್ಥಳ ಇರುವುದು. ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ರಾಜ್ಯದ ಅಮೃತ್ಸರ್ ಎಂಬ ಸ್ಥಳದಲ್ಲಿ. ಎಲ್ಲಿ? ಪಂಜಾಬ್ ರಾಜ್ಯದ ಅಮೃತ್ಸರ್ ಪಕ್ಕದಲ್ಲಿ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳ ಕಂಡುಬರುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯುತ್ತೆ ಅಂದರೆ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣೀಭೂತರಾದಂಥ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದರೆ ಜನರಲ್ ಡಯರ್. ಯಾರು? ಜನರಲ್ ಡಯರ್. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳದಲ್ಲಿ ಅಮಾಯಕರು ಏನು ಮಾಡಿದ್ರು? ಸಭೆಯನ್ನು ಸೇರಿದ್ರು. ಆ ಸಭೆಯಲ್ಲಿ ಜನರಲ್ ಡಯರ್ ಅವರು ಏನು ಮಾಡ್ತಾರೆ? ಗುಂಡಿನ ದಾಳಿ ಮಾಡಿ ಅಮಾಯಕರನ್ನು ಕೊಂದಾಕ್ತಾರೆ. ನೆಕ್ಸ್ಟ್, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷವಾಕ್ಯ ಮೊದಲು ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಭಗತ್ ಸಿಂಗ್. ಭಗತ್ ಸಿಂಗ್ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷವಾಕ್ಯವನ್ನು ನೀಡ್ತಾರೆ. ಮಿತ್ರಮೇಳ ಎಂಬ ಗುಪ್ತ ಸಂಘಟನೆಯನ್ನು ಕಟ್ಟಿದವರು. ಇದಕ್ಕೆ ಸರಿಯಾದ ಉತ್ತರ ವಿ.ಡಿ. ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್. ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್ ಅಥವಾ ವಿ.ಡಿ. ಸಾವರ್ಕರ್ ಅವರು ಏನು ಮಾಡ್ತಾರೆ? ಮಿತ್ರಮೇಳ ಎಂಬ ಗುಪ್ತ ಸಂಘಟನೆಯನ್ನು ಕಟ್ತಾರೆ. ಈ ಮಿತ್ರಮೇಳ ಎಂಬ ಗುಪ್ತ ಸಂಘಟನೆಯು ತದನಂತರ ಏನಂತ ಆಗುತ್ತಪ್ಪ ಅಂದರೆ ಅಭಿನವ ಭಾರತ. ಯಾವ ಭಾರತ? ಅಭಿನವ ಭಾರತ ಎಂದು ಮಾರ್ಪಾಡಾಗುತ್ತೆ. ಈ ಮಿತ್ರಮೇಳವನ್ನು ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ 1799ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1799. ಕೊನೆಯ ಪ್ರಶ್ನೆ, ಸೆರೆಮನೆ ವಾಸದಲ್ಲಿದ್ದು ಗೀತಾ ರಹಸ್ಯ ಎಂಬ ಕೃತಿಯನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ? ಸೆರೆಮನೆ ವಾಸದಲ್ಲಿದ್ದರೂ ಕೂಡ ಗೀತಾ ರಹಸ್ಯ ಎಂಬ ಕೃತಿಯನ್ನು ರಚಿಸ್ತಾರೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.